ಬಹಳ ನಗನಗ್ತಾ ಈ ಒಂದು ಸಂಘದ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ನಮ್ಮ ಜೊತೆಯಲ್ಲಿ ಅಧ್ಯಕ್ಷರಾಗಿದ್ದಂತಹ ನಮ್ಮ ಎಚ್.ಬಿ. ರಾಘವೇಂದ್ರ ಅವರು ಕೂಡ ಎಲ್ಲ ಆಡಳಿತ ಮಂಡಳಿ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಕಂಬಳಿಪುರದ ಪ್ರದೀಪರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹೀಗೆ ಇನ್ನು ಎಲ್ಲರ ಸಹಕಾರ ಅವರಿಗೆ ತುಂಬ ಸಹಮತದಿಂದ ಒಮ್ಮತದಿಂದ ಅವರ ತೀರ್ಮಾನ ಮಾಡಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನಗಳು ಇನ್ನೂ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಲಿ ಅಂತ ಎಲ್ಲರ ಮುಖಾಂತರ ನಾನು ಬೇಡ್ಕೊಂತ ನನ್ನ ಮಾತನಾಡ್ತೀನಿ. ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಉಳಿದ ಅವಧಿಗೆ ಈಗ ಈ ಒಂದು ಅವಧಿಯಲ್ಲಿ ಈ ಹಿಂದೆ ನಾನು ಮತ್ತು ಎಚ್.ಬಿ. ರಾಘವೇಂದ್ರನವರ ಅಧ್ಯಕ್ಷರಾಗಿದ್ವಿ. ಈಗ ಕೆ.ಸಿ. ಪ್ರದೀಪ್ ಅವ್ರನ್ನ ನಾವು ಎಲ್ಲರೂ ಕೂಡ ಒಮ್ಮತದಿಂದ ಹಿರಿಯರ ಒಂದು ನಿರ್ದೇಶನದ ಮೇರೆಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ. ಈ ಒಂದು ಸಹಕಾರ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಘದ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡೆದು ಇನ್ನೂ ಉತ್ತುಂಗಕ್ಕೆ ಈ ಒಂದು ಸಹಕಾರ ಸಂಘ ಹೋಗಲಿ. ಜನಸ್ನೇಹಿಯಾಗಿ ಈ ಭಾಗದ ರೈತ ಬಂಧುಗಳ ಎಲ್ಲ ಒಂದು ನಮ್ಮ ಷೇರುದಾರರ ಒಂದು ಸಹಕಾರ ಸಂಘದ ಸಹಕಾರದಿಂದ ಮತ್ತಷ್ಟು ಅಭಿವೃದ್ಧಿಯತ್ತ ಈ ಸಂಘ ಆಗಲಿ ಅಂತ ನಾವು ಆಶಾಭಾವನೆ ವ್ಯಕ್ತಪಡಿಸ್ತಾ ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ರಾಘವೇಂದ್ರನವರು ಏನು ಇವತ್ತು ನಿರ್ಗಮಿಸಿದರು, ಅದು ಪ್ರಯುಕ್ತ ಇವತ್ತು ನಮ್ಮ ಪ್ರದೀಪ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ BJPಯಲ್ಲಿ ಎಲ್ಲ ಪ್ರಮುಖರು ಸೇರಿ ಇವತ್ತು ಎಲ್ಲ ಸದಸ್ಯರು ಎಲ್ಲ ನಾಯಕರುಗಳು ಸಹ ಪ್ರದೀಪ್ ಅವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಅವರು ಹೇಳಿದರು. ಅದೇ ರೀತಿ ಇವತ್ತು ಪ್ರದೀಪ್ ಅವರನ್ನು ಎಲ್ಲ ಸದಸ್ಯರು
ಮುಖಂಡರು ಸೇರಿ ಇವತ್ತು ಪ್ರದೀಪ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಬರುವಂಥ ಕೆಲವು ಸದಸ್ಯರಿಗೂ ಅವಕಾಶ ಮಾಡಿಕೊಡುವಂಥ ಮನೋಭಾವ ಪ್ರದೀಪ್ ಅವರಲ್ಲಿ ಬಂದಿದೆ. ಅವರು ನೇರವಾಗಿ ನಾನು ಒಬ್ಬನೇ ಇರಬೇಕಾಗಿಲ್ಲ, ನನ್ನ ಜೊತೆಯಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗೋಣ, ಎಲ್ಲರೂ ಜೊತೆಯಲ್ಲಿ ಇರಿಸ್ಕೊಂಡು ಹೋಗೋಣ ಅನ್ನೋ ದೃಷ್ಟಿಯಲ್ಲಿ ಅವರು ಇವತ್ತು ಹೇಳಿದ್ದಾರೆ. ಅದೇ ರೀತಿ ನಿಮ್ಮ ಬ್ಯಾಂಕನ್ನು ನೋಡ್ತಾ ಇದ್ದರೆ ನಮಗೊಂದು ಖುಷಿ ಆಗುತ್ತೆ. ಒಂದು 20-25 ವರ್ಷದಿಂದ ಯಾವುದೇ ರೀತಿ ಪ್ರೆಸಿಡೆಂಟಿಗೆ ಎಲೆಕ್ಷನ್ ಇಲ್ದಿರನೇ ಇನಾಮಿನೇಷನ್ ಆಗಿ ಕೂತು ಮಾತಾಡಿ ಈ ಪ್ರೆಸಿಡೆಂಟನ್ನು ಆಯ್ಕೆ ಮಾಡೋದು ತುಂಬ ಸಂತೋಷದ ವಿಚಾರ. ಹೇಗೆ ಕೆಲವು ಬ್ಯಾಂಕ್ಗಳಲ್ಲಿ ನೋಡ್ತಾ ಇರ್ತೀವಿ, ಹೊಡೆದಾಡಿಕೊಂಡು ಪೈಪೋಟಿ ಮಾಡಿಕೊಂಡು ಅದೆಲ್ಲ ಪ್ರಯೋಜನ ಇರಲ್ಲ, ಅದೆಲ್ಲ ಸುಮ್ಮನೆ ಬ್ಯಾಂಕಿಗೆ ನಷ್ಟ. ಅದರಿಂದ ನೀವು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬ್ಯಾಂಕನ್ನು ಮುಂಚೂಣಿಯಲ್ಲಿ ತಂದು ಇನ್ನು ಹೆಚ್ಚಿನ ಬ್ಯಾಂಕಿಗೆ ಬರೋಂಥ ಸಾಲಗಳಿರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಥರ ನೀವು ಅನುಕೂಲವನ್ನು ಮಾಡಿಕೊಂಡು ಅಧ್ಯಕ್ಷರ ಮುಖಾಂತರ ಹೋರಾಟ ಮಾಡಿ ನಮ್ಮ ಹೆಡ್ ಆಫೀಸ್ಗೆ ಹೋಗಿ ಇನ್ನೂ ಹೆಚ್ಚಿನ ಈ ರೈತ ಬಾಂಧವರು ಜಾಸ್ತಿ ಇದ್ದಾರೆ, ನಿಮಗೆ ಹೆಚ್ಚಿನ ರೀತಿ ನೀವು ಸಹಾಯ ಕೇಳಿ ತಂದು ಈ ಬ್ಯಾಂಕನ್ನು ಇಂಪ್ರೂವ್ ಮಾಡಿದ್ರೆ ಇನ್ನು ಮುಂದಿನ ದಿನಗಳಿಗೆ ರೈತರಿಗೆ ಅನುಕೂಲ ಆಗುತ್ತೆ. ಗೊಬ್ಬರ ಇರ್ಬೋದು, ಮತ್ತು ಗೋಲ್ಡ್ ಲೋನ್ ಇರ್ಬೋದು, ಎಲ್ಲ ರಾಮಕೃಷ್ಣ ಪೀಡಲ್ಲಿ, ಚಿನ್ನಪ್ಪನ ಪೀಡಲ್ಲಿ, ಎಲ್ಲ ನಮ್ಮ ರಾಘವೇಂದ್ರ ಪೀಡಲ್ಲಿ ಮಾಡಿದ್ದಾರೆ. ಇನ್ನು ಹೆಚ್ಚಾಗಿ ಅಭಿವೃದ್ಧಿಯನ್ನು ಪಡಿಸ್ಕೊಂಡು ಹೋಗಿ ಅಂತೇಳಿ ನಾವು ಇವತ್ತು ನಮ್ಮ ಪ್ರದೀಪ್ ಅವ್ರಿಗೆ ಶುಭಾಶಯನ ಕೇಳ್ತಾ, ಅವ್ರೇನು ಅವಧಿ ಇದೆ ಅದು ಅವ್ರಿಗೆ ಸುಸೂತ್ರವಾಗಿ ಅವನ್ನ ಕೆಲಸ ಮಾಡೋದು ಬಿಡಿ. ಒಳ್ಳೆ ಹುಡುಗ ಇದ್ದಾನೆ, ಅವರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಆರಾಮಾಗಿ ಬಿಡಿ ಕೆಲಸ ಮಾಡಲಿ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತವೆ ಅಂತೇಳಿ ನಾನು ಮಾತನಾಡುವಂಥ ಅಥವಾ ಅವಕಾಶ ಕೊಟ್ಟಂಥ ಮೇಲೆಗೂ ನಾನು ಅನಿಸಿ ಮಾತನಾಡ್ತೀನಿ. ಸಂಘದ ಅಧ್ಯಕ್ಷರ ಚುನಾವಣೆ ದಿನ ನಡೀತು. ಈ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕರಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಂದೆ ಒಂದು 6 ತಿಂಗಳು ಮಾತ್ರ ನನಗೆ ಕಾಲಾವಕಾಶ ಸಿಕ್ಕಿತ್ತು. ನಾನು 6 ತಿಂಗಳ ಕಾಲಾವಕಾಶದಲ್ಲಿ ನಾನು ಸದುಪಯೋಗ ಬಿಡಿಸ್ಕೊಂಡು ಇಲ್ಲಿ ಬ್ಯಾಂಕಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ. ಇನ್ನು ಮುಂದೆನೂ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ಅಭಿವೃದ್ಧಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಎಲ್ಲ ನನ್ನ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ನಡೆದಿದೆ. ಅದರಲ್ಲಿ ಪ್ರದೀಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಮತ್ತು ಇಲ್ಲಿರುವ ಎಲ್ಲ ಸದಸ್ಯರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. VSS ನಮ್ಮ ಮೈಸೂರು VSSನಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಪ್ರದೀಪ್ VSN ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾದ KC ಪ್ರದೀಪ್ ಅವರಿಗೆ ನಮ್ಮ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಮಾಯಸಂದ್ರ VSN ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಸ್ನೇಹಿತರ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು ಮತ್ತು ನಿರ್ದೇಶಕರಿಗೂ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ರೈತರಿಗೆ ಸಹಕಾರ ಆಗುವಂಥ ಕಾರ್ಯಕ್ರಮಗಳನ್ನು ತಂದು ಉತ್ತಮವಾಗಿ ನಡೆಸಿಕೊಂಡು ಹೋಗಿದೆ ಅಂತ ಕೋರಿಕೊಳ್ಳುತ್ತೇವೆ.